ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪನ್ ಕರ್ಕೊಂಡು ಬಾರ. ಅಪ್ಪ ಕರೀತಿದ್ದಾನೆ. ಅಪ್ಪ, ನಿಮ್ ಫ್ರೆಂಡ್ ನಮ್ಮನ್ನ ಟಾಟನ ಇಲ್ಲ ಅಂಬಾನಿ ಫ್ಯಾಮಿಲಿಯರ್ ಅಂತ ಅನ್ಕೊಂಡಿದ್ದೀರಾ? ಕೂಗಾಡ್ಬಿಡುವು. ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ. ಸಮಾಧಾನ ಮಾಡ್ಕೋ. ಮೀನ್ ದಡಗ್ ಬಂದಾಗ್ಲೇ ಹಿಡಿದು ಬುಟ್ಟಿಗೆ ಹಾಕೋಬೇಕು. ಕಬ್ಬಣ ಕಾದಾಗ್ಲೇ ತಟ್ಟಿ ಸರಿ ಮಾಡ್ಕೋಬೇಕು. ಜಗಳ ಆದಾಗ್ಲೇ ದೊಂಬಿ ಎಬ್ಸಿ ನಮ್ ಕೆಲ್ಸನ ಸಾಧಿಸ್ಕೋಬೇಕು. ಅದೇ ಸರಿ. ಮಂಜರಿ, ಈ ಶಾಪಲ್ಲೇ ಅಲ್ವಾ ಒಳ್ಳೊಳ್ಳೆ ಕಾರ್ಡ್ಗಳು ಸಿಗುತ್ತೆ ಅಂತ ಹೇಳಿದ್ದು? ಹೌದು ಕಣೆ, ಇಲ್ಲಿ ಎಲ್ಲಾ ತರ ಒಕೇಶನ್ಗೂ ಎಲ್ಲಾ ತರ ಕಾರ್ಡ್ಗಳು ಸಿಗುತ್ತೆ. ಏನಾಯ್ತು ಮಂಜರಿ? ಗಗನ, ನೀನ್ ಹೋಗು, ಕಾರ್ಡ್ಗಳೆಲ್ಲ ನೋಡ್ತಿರು, ನಾನ್ ಬರ್ತೀನಿ. ಹಾ, ಓಕೆ. ಈ ಬೀದಿ ಬಿಕಾರಿ ಮದ್ವೆಗೆ ಇನ್ವಿಟೇಷನ್ ಕಾರ್ಡ್ ತಗೊಳೋದಕ್ ಬಂದಿದ್ದೀರಾ? ಹೌದು, ಆ ಜಿಪುಣ್ ಕುಮಾರನು ಇರ್ಬೇಕಲ್ಲ? ನೀನು ಇಲ್ಲೇ ಇದ್ಯಾ? ನೀವಿಬ್ರು ಅದ್ ಹೇಗ್ ಸಂತೋಷವಾಗಿರ್ತೀರೋ ನಾನು ನೋಡ್ತೀನಿ. ಬರೀ ಮದುವೆ ಕಾರ್ಡ್ಗಳಿಗೇನೆ 50,000 ಖರ್ಚು ಮಾಡಿದ್ರೆ ಹೇಗೆ? ಮುಂದಾಗೋ ಖರ್ಚುಗಳಿಗೆ ದುಡ್ಡೆಲ್ಲಿಂದ ಬರುತ್ತೆ? ಒಂದು ಲಿಮಿಟಲ್ಲಿ ಖರ್ಚು ಮಾಡಿ ಅಂತ ಪದೇ ಪದೇ ಬಿಡಿಸಿ ಹೇಳ್ಬೇಕಾ? ಆ 200 ರೂಪಾಯಿ ಕಾರ್ಡ್ ತಗೊಳ್ಳಲ್ಲ ಅಂತ ಹೋಗಿ ನಿಮ್ ಫ್ರೆಂಡಿಗೆ ಹೇಳಿ. ತಗೊಳಕ್ಕಾಗಲ್ಲ ಅಂತ ನಾನ್ ಹೇಗೆ ಹೇಳೋ ಶ್ರೀಮಂತು? ಅಪ್ಪ, ನಿಮ್ ಫ್ರೆಂಡ್ಶಿಪ್ಗೋಸ್ಕರ ನಾನು ನನ್ನ ಜೀವನ ಹಾಳು ಮಾಡ್ಕೊಳ್ಳ? ಅದೆಲ್ಲ ಆಗಲ್ಲ. ನಾನ್ ಹೇಳೋ ಬದಲು ಈ ವಿಷಯನ ನೀನೇ ಸಪ್ತಮಿ ಹೇಳ್ಬೋದಲ್ವೇನೋ? ಅದನ್ನ ಹೇಳ್ದೆ, ಅದಕ್ಕವಳು ನಿಮ್ಮ ಅಪ್ಪನ ಸಂತೋಷನೇ ಮುಖ್ಯ ಅಂತ ಹೋದ್ಲು. ಸಪ್ತಮಿ, ಅಳಿಯಂದ್ರಿಗೆ 200 ರೂಪಾಯಿ ಕಾರ್ಡ್ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅಲ್ಲೋಡು, ಅವ್ರ ಅಪ್ಪನ ಜೊತೆ ಹೇಗ್ ಜಗಳ ಆಡ್ತಿದ್ದಾರೆ. ಲೋ ಮಗ, ಸಪ್ತಮಿ ಸಿಸ್ಟರ್ ನೋಡ್ತಿದಾರ ಕಣೋ. ನೋಡಿದ್ರೆ ನೋಡ್ಕೊಳ್ಳಿ, ಹೋಗಲ್ಲ. ನನ್ನ ಜಿಪ್ನ ಅಂತ ಗೊತ್ತಾದ್ರೂ ಪರವಾಗಿಲ್ಲ. ಇನ್ಮೇಲೆ ಇದ್ರ ಮೇಲೆ ಖರ್ಚು ಮಾಡೋದಕ್ಕಾಗಲ್ಲ. 250 ಜನ ಕಾರ್ಡ್ ತಗೋಬೇಕು ಅಂದ್ರೆ 50,000 ಹೋಯ್ತು. ಸಪ್ತಮಿ, ಅಳಿಯಂದ್ರೆ ಯಾಕೋ ತುಂಬಾ ಕೋಪದಲ್ಲಿರಂಗೆ ಕಾಣ್ತಾ ಇದೆ. ಹೋಗಮ್ಮ, ಹೋಗಿ ಅದೇನು ಅಂತ ಕೇಳಿ ಸಮಾಧಾನ ಮಾಡಮ್ಮ. ಅಪ್ಪ, ಈ ಮಂಜರ್ ಇಲ್ಲಿಗೆ ಏನಕ್ಕೆ ಬಂದ್ಲು? ಲೋ, ಅಮ್ಮವ್ರ ಗಂಡ ಇನ್ನೂ ಎಂಗೇಜ್ಮೆಂಟೇ ಆಗಿಲ್ಲ, ಆಗ್ಲೇ ಬಾವಿ ಹೆಂಡತಿ ಮಾತ್ ಕೇಳೋ ತರ ಆಗ್ಬಿಟ್ಟಿದ್ಯಾ? ಮಗ, ಮದ್ವೆ ನಿಲ್ಲಿಸ್ಬೇಕಂತಾನೆ ಬಂದಿದ್ದಾಳ ಮಗ. ನೀ ಮಿಸ್ ಆಗಿ ಕೋಪದಲ್ಲಿ ಏನೇನೋ ಬಾಯ್ ಬಿಟ್ಬಿಡ್ಬಿಡು. ಹುಷಾರೋ. ರೀ, ಏನಾಯ್ತು? ಹಾಗೇನಿಲ್ವಲ್ಲ, ಯಾಕೆ ಹೇಳಿ? ನೀವ್ ಕೋಪದಲ್ಲಿರೋ ತರ ಕಾಣಿಸ್ತಿದ್ರಿ, ಅದಕ್ಕೆ ಕೇಳ್ದೆ. ಅದಾ ಅಪ್ಪ, ಕಾರ್ಡ್ ರೇಟ್ ಜಾಸ್ತಿ ಆಯ್ತು, ಇದ್ರ ಬದಲು ಕಮ್ಮಿ ರೇಟಿನ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನು ನೋ ವೇ, ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟೆ. ಮದುವೆ ಟೈಮಲ್ಲಿ ದುಡ್ಡಿನ ಮುಖ ನೋಡಬಾರ್ದು. ಕಾರ್ಡ್ ಚೆನ್ನಾಗಿದ್ಯಾ, ಸುಮ್ಮನೆ ಕಣ್ಮುಚ್ಕೊಂಡು ತಗೋತಿರ್ಬೇಕು. ಅದರಲ್ಲೂ ಸಪ್ತಮಿಯವ್ರ ತಂದೆಯವರಿಗೆ ಈ ಕಾರ್ಡ್ ಇಷ್ಟ ಆಗಿದೆ ಅಂದ್ರೆ, ಆಗಿರುವಾಗ ಅವ್ರ ಆಸೆನ ನಿರಾಸೆ ಮಾಡೋದಿಕ್ಕೆ ನನಗಿಷ್ಟ ಇಲ್ಲ.
ಅದನ್ನೇ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೆ. ನಾನು ಮಾತಾಡೋ ರೀತಿ ಮೋಸ್ಟ್ಲಿ ಕೋಪದಲ್ಲಿರೋ ತರ ಕಾಣಿಸ್ತಿದೆ ಅಷ್ಟೇ. ಅಷ್ಟೇ. ನೋಡಿ ನಾನು ಎಷ್ಟು ಚೆನ್ನಾಗಿ ಸ್ಮೆಲ್ ಮಾಡ್ತಿದ್ದೀನಿ. ಅಳಿಯಂದ್ರೆ ನಾಗರಾಜ ಹೇಳೋದ್ರಲ್ಲೂ ಅರ್ಥ ಇದೆ. ಕಾರ್ಡ್ ರೇಟ್ ಜಾಸ್ತಿ ಅನ್ಸಿದ್ರೆ ಕಡಿಮೆದೆ ನೋಡೋಣ. ಏನು ನಿಜ ಹೇಳ್ತಿದ್ದೀರಾ? ಕಮ್ಮಿ ಬೆಲೆ ಇರೋ ಕಾರ್ಡ್ನೇ ತಗೊಳ್ಳೋಣವಾ? ನಿಮಗೆ ಓಕೆನಾ? ಶಬಾಷ್ ಮೇರೆ ಶೇರ್, ಶಬಾಷ್. ಈ ಶಾಪಲ್ಲಿ ಬರೀ ಇನ್ವಿಟೇಷನ್ ಕಾರ್ಡ್ ಮಾತ್ರ ಇಟ್ಟಿದ್ದಾರೆ. ಅವಾರ್ಡ್ ಏನಾದ್ರೂ ಇಟ್ಟಿದ್ರೆ ಬೆಸ್ಟ್ ಆಕ್ಟರ್ ಅವಾರ್ಡು ನಿನಗೆ ಕೊಡ್ತಿದ್ದೆ. ಲೆಜೆಂಡ್ಸ್ ಕೂಡ ಈ ತರ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆ ತರ ಬ್ರಿಲಿಯಂಟ್ ಆಕ್ಟಿಂಗ್ ಮಾಡ್ತಿದ್ಯಾ ನೋಡು. ಏಯ್ ಏನ್ ಕಾಮಿಡಿನಾ? ಕಾಮಿಡಿ ನಾನ್ ಮಾಡ್ತಿದ್ದೀನಾ ಅಥವಾ ನೀನ್ ಮಾಡ್ತಿದ್ಯಾ ಅಣ್ಣ? ಏಯ್ ಯಾರೇ ಅಣ್ಣ? ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ. ಅದೇ ಹೇಗ್ ಬಾಯಿ ಮುಚ್ಕೊಂಡು ಹೋಗಕ್ಕಾಗತ್ತೆ ಅಣ್ಣ? ಕಾಲ್ ಕೆರ್ಕೊಂಡು ಜಗ್ಲಿಗೆ ಬರ್ತಿದ್ಯಾ? ಚೆನ್ನಾಗಿರಲ್ಲ. ಸೈಲೆಂಟಾಗಿ ಇಲ್ಲಿಂದ ಹೋಗ್ಬಿಡು. ನೀನ್ ಯಾಕೆ ಹೋಗು ಅಂತ ಹೇಳ್ತಿದ್ಯಾ ಅಂತ ನನಗ್ ಗೊತ್ತು. ಸಪ್ತಮಿಗೆ ನಿಜಾಂಶ ಗೊತ್ತಾದ್ರೆ ಎಲ್ಲಿ ಈ ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡ್ತಾಳೋ ಅನ್ನೋ ಭಯ ನಿನ್ಗೆ. ಏನ್ ಹೆದರ್ಸ್ತಿದ್ಯಾ? ಈ ಕಾಲದಲ್ಲಿ ನಿಜ ಹೇಳೋದನ್ನ ಹೆದರ್ಸೋದು ಅಂತಾರಾ ಅಣ್ಣ? ಎಂತ ಕಾಲ ಬಂತಪ್ಪ. ಅಳಿಯಂದ್ರೆ ಒಂದ್ ನಿಮಿಷ. ಇವಳು ನಿಮ್ ಚಿಕ್ಕಪ್ಪನ ಮಗಳಲ್ವಾ? ಯಾವ ಚಿಕ್ಕಪ್ಪ? ಯಾವ ಚಿಕ್ಕಪ್ಪನ ಮಗಳಲ್ಲ, ನನ್ನ ಶತ್ರು ಮಗಳಿವಳು. ಅದೇನೋ ನಿಜ ಹೇಳ್ಬೇಕು ಅಂತಿದ್ದಾಳೆ, ಹೇಳಿ ಬಿಡಿ. ನಾವಂತೂ ಅವಳ ಮಾತನ್ನ ನಂಬಲ್ಲ. ಅಲ್ಲ, ಮಾತಾಡಿ ಬೇಗ ಕಳಿಸ್ಬಿಟ್ರೆ ನಾವು ಕಾರ್ಡ್ ಸೆಲೆಕ್ಟ್ ಮಾಡೋದ್ರ ಕಡೆ ಗಮನ ಕೊಡ್ಬೋದಲ್ವಾ? ಏನಂತೀರಾ? ನೀನ್ ಹೇಳೋ ಒಂದೇ ಒಂದು ವಿಷಯ ಈ ಮದ್ವೆನೆ ನಿಲ್ಲೋ ತರ ಮಾಡ್ಬೇಕು. ಹೇಳ್ಬಿಡು ಮಂಜರಿ. ಸಪ್ತಮಿ, ಪ್ರಪಂಚದಲ್ಲೇ A1 ಕಂಜೂಸ್ ಕುಮಾರನ್ನ ಎಲ್ಲಾದ್ರೂ ನೋಡಿದ್ಯಾ?